ನಮಸ್ಕಾರ ಉತ್ತರ ಕನ್ನಡ ನೋಡ್ರಿ. ಮತ್ತು ನಾವು ಮಾಡೋದು ಮಟನ್ ಉಪ್ಪಿನಕಾಯಿ. ನೋಡ್ರಿ ಮಟನ್ ಉಪ್ಪಿನಕಾಯಿ ಹೆಂಗೆ ನೀವು ಹಿಂಗೆ ಮಾಡ್ಕೊಡ್ರಿ. ಈಗ ನಾವು ಮಟನ್ನ 2 ಕಿಲೋ ತಂದಿದ್ದೇವ್ರಿ. ಅದ್ರಾಗ ಎಲ್ಲ ಕಟ್ ಮಾಡಿ ಉದ್ದುದ್ ಮಾಡಿ ಹಾಕ್ಲತ್ತೀನಿ ನೋಡ್ರಿ. ನಮ್ಮ ಆಯಿ ಮಾಡಿಕೊಟ್ಟಾಳ್ರಿ, ನಾವು ಹಾಕಾತೇವಿ. ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಯಾರು ಇದ್ರೆ ಮಾಡಿಕೊಡ್ರಿ, ಹಿಂಗೆ ಹಾಕ್ರಿ. ಎಲ್ಲ ಸರಿಯಾಗಿ ಎಲ್ಲ ಲೈನ್ ಗೋಟ್ ಹಾಕಿ ಅವೆಲ್ಲ ಒಂದು 6 ತಾಸಾಗನ ಅಲ್ಲಿಂದ ಅವು ತೆಗಿಬೇಕ್ರಿ, ಆರಿರ್ತಾವ ಅವು. ಈಗ ನೋಡ್ರಿ ಎಲ್ಲ ಲೈನ್ ಗೋಟ್ ಹೆಂಗೆ ಹಾಕಿನಿ ನೋಡ್ರಿ. ಈಗ ಆರ್ಯಾವ ನೋಡ್ರಿ, ಇವು ಕಡಕ್ಕಾಗಿ ಆರ್ಯಾವ್ರಿ. ಇನ್ನೂ ಸ್ವಲ್ಪ ಆರ್ಬೇಕ್ರಿ. ಅದಕ್ಕೆ ನಾವೇನು ಮಾಡ್ಕೋತೇವಿ, ಎಲ್ಲ ಚಿಕ್ಕ ಚಿಕ್ಕಾಗಿ ಎಲ್ಲ ಕಟ್ ಮಾಡ್ಕೋತೇವ್ರಿ. ಚಿಕ್ಕಾಗಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಮೊದಲೆಲ್ಲ ತಕ್ಕೊಂಡು ಹೊರಗೆ ಒಯ್ದು ಕಟ್ ಮಾಡ್ತೇವ್ರಿ. ನಮ್ಮ ಆಯಿ ನೋಡ್ರಿ ಎಲ್ಲ ತಂದು ಕೊಟ್ಟಿನಿ, ಕಟ್ ಮಾಡತ್ತಾಳ ನೋಡ್ರಿ. ಎಲ್ಲ ಸಣ್ಣ ಸಣ್ಣ ತುಂಡು ಮಾಡಿ ಕಟ್ ಮಾಡಿಕೊಂಡು ಚೆಂದಾಗಿ ಇಟ್ಕೋಬೇಕ್ರಿ. ಇವು ಒಂದು ದೊಡ್ಡ ಪಾತ್ರೆದಾಗ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ನಮ್ಮ ಆಯಿ ಹಿಂದಕ್ಕಿನ ಸ್ಟೈಲ್ ಮಾಡಿ ತೋರ್ಸಾತಾಳ್ರಿ, ಅದಕ್ಕೆ ನಾವು ಮಾಡಿ ವಿಡಿಯೋ ಹಾಕಲತ್ತಿದ್ದೇವ್ರಿ. ಹಾಗೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದು ಹಳೇ ಕಾಲದಾಗ ಮಾಡ್ತಿರ್ರಿ, ಹಂಗೆ ನಾವು ಮಾಡೇವಿ ನೋಡ್ರಿ ಇವತ್ತು. ಹಂಗೆ ನೀವು ಮಾಡಿಕೊಡ್ರಿ ಮಟನ್ ಉಪ್ಪಿನಕಾಯಿ ರೀ. ನೋಡ್ರಿ ಎಲ್ಲ ಸಣ್ಣ 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 ಕಟ್ಟಾಗಿ ಮಾಡ್ಕೊಂಡಿದ್ದೇವ್ರಿ. ಇನ್ನೊಂದು ಸ್ವಲ್ಪ ಉಳ್ದಾವ್ರಿ. ಮಟನ್ ಯಾವಾಗಾದ್ರೂ ತಂದ್ರೆ ಹಿಂಗೆ ನೀವು ಮಾಡಿರಿ. ಈಗ ಇವೆಲ್ಲ ಕಟ್ ಮಾಡ್ಕೊಂಡದಾಯ್ತು ರೀ. ಈಗ ಇವು ನಾವು ನಮ್ಮ ಮ್ಯಾಳ್ಗಿ ಮ್ಯಾಗ ನಿಮ್ಮ ಮ್ಯಾಳ್ಗಿ ಇತ್ತಂದ್ರೆ ನೀವು ಹೊರಗೆ ಬಿಸಿಲಿಗೆ ಇಡ್ಬೇಕ್ರಿ. ಎಲ್ಲ ದೊಡ್ಡ ಪಾತ್ರೆದಾಗ ಎಲ್ಲ ಅಗಲ್ ಮಾಡ್ಕೊಂಡು ಒಯ್ಬೇಕ್ರಿ. ಅಗಲ್ ಮಾಡ್ಕೊಂಡು ಒಯ್ತು ಮ್ಯಾಗ ಬಿಸಿಲು ಬಿದ್ದಲ್ಲಿ ಒಯ್ತಿಡ್ಬೇಕ್ರಿ. ನಮ್ಮ ಆಯಿ ಎಲ್ಲ ಅಗಲ್ ಮಾಡಿ ಕೊಟ್ಟಾಳ್ರಿ. ಈಗ ನಾವು ಒಯ್ತೀನಿ ನೋಡ್ರಿ ಮ್ಯಾಳ್ಗಿ ಮ್ಯಾಗ. ತೊಗೊಂಡು ಹೊಂಟೀನಿ ನೋಡ್ರಿ. ಬಿಸಿಲು ಬಿದ್ದಾಳಿಗೆ ಒಯ್ತು ಬಿಸಿಲಿಗೆ ಇಡ್ಬೇಕ್ರಿ. ಒಂದು ಇಡೀ ದಿನ ಬಿಸಿಲಾಗ ತಿನ್ನಿಸ್ಬೇಕ್ರಿ, ಅವು ಕಡಕ್ಕಾಗಿ ಬರ್ತಾವ್ರಿ. ನೋಡ್ರಿ ಬಿಸಿಲಿಗೆ ಇಟ್ಟಿದ್ದೇವೆ ನೋಡ್ರಿ. ಬಿಸಿಲಿಗೆ ಸರಿಯಾಗಿ ಕಡಕ್ ಆಗ್ಬೇಕ್ರಿ ಅವು. ಬಿಸಿಲಿಗೆ ಆಗ್ಯಾವ ನೋಡ್ರಿ. ನಾನು ನೋಡಾಕಿನ್ನ ಹೊಂಟೀನಿ ರೀ ಮ್ಯಾಳ್ಗಿ ಮ್ಯಾಗ. ತೊಗೊಂಡು ಬರ್ತೀನಿ ನೋಡ್ರಿ ಅವಕ್ಕೆಲ್ಲ. ನೋಡ್ರಿ ಎಷ್ಟು ಚಂದ ಒಣಗ್ಯಾವ ನೋಡ್ರಿ. ಇದ್ರಾಗ ಬೇರೆ ಒಣಗ್ತೀನಿ ರೀ, ಅದ್ರಾಗ ಬೇರೆ ಒಣಗ್ತೀನಿ ರೀ. ನೋಡ್ರಿ ಎಷ್ಟು ಕಡಕಾಗಿ ಬಂದ ನೋಡ್ರಿ. ಬಿಸಿಲಿಗೆಲ್ಲ ಒಣಗ್ಯಾವ ನೋಡ್ರಿ. ಕರೆಕ್ಟಾಗಿ ಒಣಗ್ಯಾವ್ರಿ. ಹಿಂಗೆ ಒಗದ್ರೆ ಆವಾಜ್ ಬರ್ಬೇಕ್ರಿ, ಕಡಕ್ ಆವಾಜ್. ಕಡಕ್ ಆಗ್ಯಾವ್ರಿ, ಪೂರ ಕಡಕ್ ಆಗ್ಯಾವ. ಈಗ ಇವು ತೊಗೊಂಡು ತೆಳಗಡೆ ಹೋಗಿ ಒಲೆ ಹಚ್ಕೊಂಡು ಹುರಿತೇವೆ ನೋಡ್ರಿ. ಒಲೆ ಹಚ್ಕೊಂಡಿದ್ದೇವ್ರಿ ನೋಡ್ರಿ. ನಮ್ಮ ಆಯಿ ಹುರಿಯತಾಳ ನೋಡ್ರಿ. ಉತ್ತರ ಕನ್ನಡ ಶೈಲಿ ಸ್ಪೆಷಲ್ ಮಟನ್ ಉಪ್ಪಿನಕಾಯಿ ಆ ಥರನೇ ರೀ. ನಾವು ಯಾವಾಗಾರ ಊಟಕ್ಕೆ ಒಂದು 4-5-6 ಪೀಸ್ ತೊಗೊಂಡು ತಿಂದ್ರೆ ಆಯ್ತು ರೀ. ಹಾಗೆ ತಿಂತಾನೆ ಇರ್ಬೇಕು ಅನಿಸ್ತದೆ ರೀ. ನೋಡ್ರಿ ಉಪ್ಪ ನಮ್ಗೆ ಎಷ್ಟು ಹೆಂಗೆ ಬೇಕು ಹಂಗೆ ಹಾಕೋಬೇಕ್ರಿ. ಪೈಲ ಇವು ಹುರ್ಕೋಬೇಕ್ರಿ. ಎಣ್ಣೆ ಪದಾರ್ಥ ಎಣ್ಣೆ ಅಂತ ಇದ್ದದ್ದು ಹಿಂದಿಂದು ಮಟನ್ ಹುರ್ಕೋಬೇಕ್ರಿ. ಈಗ ಹುರ್ಕೊಂಡಿದ್ದೇವ್ರಿ, ಇದು ಹುರ್ದದ. ಕಡಕ್ಕಾಗಿ ಹುರ್ದವ್ರಿ ಇವು. ಈಗ ಇದ್ರದ್ದು ಎಣ್ಣೆ ಎಲ್ಲ ಬಾಜುಕ್ ಸೈಡಿಗೆ ತೆಗಿತೇವ್ರಿ. ಈಗ ಮಟನ್ ನೋಡ್ರಿ, ಮಟನ್ ಹಾಕೊಂಡು ಹುರ್ಕಕತ್ತೇವಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಇದು ಉತ್ತರ ಕನ್ನಡದ ಹಳೆ ಸ್ಟೈಲಿ, ನೀವು ಹೀಗೆ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಸಾರಿ ನೀವು ಹೀಗೆ ಮಾಡಿರಿ, ಮಾಡ್ಕೊಂಡು ತಿನ್ಕೊಳ್ರಿ. ನೋಡಿರಿ ಎಷ್ಟು ಖಡಕ್ಕಾಗಿ ಬಂದಾವ್ರಿ. ಹಾಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬೇರೆ ಬೇರೆ ವಿಡಿಯೋಗಳು ಹಾಕ್ತೇವೆ ರೀ, ನೋಡಿರಿ. ನೋಡಿರಿ ಟೇಸ್ಟ್ ಮಾಡಿ ನೋಡತ್ತೇವೆ ನೋಡಿರಿ ನಾವು. ಸಖತ್ತಾಗಿ ಬಂದಾವ ನೋಡಿರಿ ಮಟನ್. ಚಲೋ ಒಂದು ಪಾತ್ರೆದಾಗೆಲ್ಲ ತುಂಬ್ಕೊಂಡು ಇಟ್ಕೊಂಡ್ರೆ ಆಯ್ತು ರೀ. 2 ತಿಂಗಳು ಆರಾಮಾಗಿ ತಿನ್ಬೋದು ರೀ. ನೋಡಿರಿ ಇವು ಬೇರೆ ಮಾಡಿ ಇಟ್ಟಿದ್ದೇವೆ ರೀ. ನೀವು ಹಿಂಗೆ ಮಾಡಿರಿ, ನೀವೇ ಹಿಂಗೆ ಮಾಡಿ